ಅಯ್ಯೋ, ಮೊದಲ ಮಳೆಯ ಹನಿ ಎಷ್ಟು ತಂಪಾಗಿದೆ. ನನಗೆ ತುಂಬ ಇಷ್ಟ. ನನ್ನ ದೋಣಿ, ಮುಂದೆ ಹೋಗು, ಇನ್ನೂ ದೂರ ಹೋಗು. ವಾವ್, ಎಷ್ಟು ಸುಂದರ ಇಂದ್ರಧನುಸ್ಸು. ಮಳೆ ಬಂದ್ರೆ ಪ್ರಕೃತಿ ಇನ್ನೂ ಸುಂದರವಾಗ್ತೆ. ಪ್ರಕೃತಿಯ ಪ್ರತಿಯೊಂದು ಮಳೆಯ ಹನಿಯೂ ಒಂದು ಹೊಸ ಸಂತೋಷವನ್ನು ತರುತ್ತದೆ. ಈಗ ಎಲ್ಲರೂ ಗಿಬ್ಲಿ ಸ್ಟೈಲ್ ಆದ್ರೆ ಕೇವಲ 1 ನಿಮಿಷದಲ್ಲಿ ಅದು ನಿಮ್ಮ ಮೊಬೈಲ್ನಲ್ಲೇ ಮಾಡಬಹುದು. ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಗಿಬ್ಲಿ ಸ್ಟೈಲ್ ಸ್ಟೋರೀಸ್ ಗಳನ್ನ ರೆಡಿ ಮಾಡಬೇಕು ಅಂತ ಅಂದ್ರೆ ChatGPT ಇಂದ ನೀವು ಪ್ರಾಂಪ್ಟ್ ಅನ್ನ ತೆಗೆದುಕೊಳ್ಬೇಕು. ಅದನ್ನ ಗೂಗಲ್ ಜೆಮಿನಿಯಲ್ಲಿ ಅನ್ಲಿಮಿಟೆಡ್ ಆಗಿ ನೀವು ಇಮೇಜಸ್ ಗಳನ್ನ ಕ್ರಿಯೇಟ್ ಮಾಡಬೇಕು. ಅದಾದ ನಂತರ YT ಕ್ರಿಯೇಟ್ ಆ್ಯಪ್ ನಲ್ಲಿ ನೀವು ವಿಡಿಯೋಸ್ ಗಳನ್ನ ಮಾಡಬೇಕು. ಸೊ ಹಾಗಿದ್ರೆ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿಯಾಗಿ ನೀವು ವಿಡಿಯೋನ ಮಾಡಬೇಕು ಅಂತ ಹೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಸೊ ಈ ವಿಡಿಯೋಸ್ಗಳನ್ನ ಮಾಡಿ ತುಂಬಾ ಜನ ತಮ್ಮ ಚಾನಲ್ಗಳಲ್ಲಿ ವೈರಲ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿನೇ ಬನ್ನಿ ಸ್ಟಾರ್ಟ್ ನೋಡಿ. ಮೊದಲು ChatGPT ನ ಓಪನ್ ಮಾಡಿ. ನೋಡಿ, ಎಂಟರ್ ಪೇಜ್ ನಿಮಗೆ ಈ ರೀತಿಯಾಗಿ ಕಾಣುತ್ತೆ. ಓಕೆನಾ? ಸೊ ಇಲ್ಲಿ ಮೈಕ್ ಆಪ್ಷನ್ ಇದೆ ಅಲ್ವಾ, ಇಲ್ಲಿ ಮೈಕ್ ಆಪ್ಷನ್ ನಲ್ಲಿ ಹೋಗಿ ನಿಮ್ಗೆ ಯಾವ ತರ ಸ್ಟೋರಿ ಬೇಕು ಗಿಬ್ಲಿ ಸ್ಟೈಲ್ ನಲ್ಲಿ ಅಂತ ನೀವು ಇಲ್ಲಿ ಬರಿಬಹುದು. ಓಕೆ, ಅಥವಾ ನೀವು ಟೆಕ್ಸ್ಟ್ ಕೂಡ ಮಾಡಬಹುದು. ಸೊ ನೋಡಿ, ನಾನು ಒಂದು ಸ್ಟೋರಿನ ಇದಕ್ಕೆ ಕೊಡ್ತಾ ಇದ್ದೀನಿ ಇವಾಗ. ಸೊ ನೋಡಿ ಫ್ರೆಂಡ್ಸ್, ನಾನು ChatGPT ಕೇಳಿದ್ದೆ ನನಗೆ ಇಲ್ಲಿ ಗಿಬ್ಲಿ ಸ್ಟೈಲ್ ಸ್ಟೋರಿ ಮಾಡಬೇಕಾಗಿದೆ. ಹಾಗಾಗಿನೇ ನನಗೆ ಮಳೆ, ನೀರು, ಪ್ರಕೃತಿ, ಹಸಿರು ಈ ರೀತಿ ಇರುವಂತ ಕ್ಯೂರಿಯಾಸಿಟಿ ಇರುವಂತಹ ಒಂದು ಸ್ಮಾಲ್ ಸ್ಟೋರಿನ ಕೊಡು, ಅದು ಕೂಡ 1 ಮಿನಿಟ್ ಇರುವಂತ ಸ್ಟೋರಿನ ಕೊಡು ಅಂತ ಕೇಳಿದೆ. ಯಾಕಂದ್ರೆ ನಿಮಗೆ ತೋರಿಸ್ತಾ ಇದ್ದೀನಿ ನಾನು, ಹಾಗಾಗಿನೇ 1 ನಿಮಿಷದ ಎಮೋಷನಲ್ ಸ್ಟೋರಿ ನನಗೆ ಇವಾಗ ಇದು ಕೊಟ್ಟಿದೆ. ಮೊದಲ ಹನಿ, ಅಜ್ಜಿಯ ಊರು, ಗಾಯಗೊಂಡ ಗುಬ್ಬಚ್ಚಿ, ಮರದ ಕೃತಜ್ಞತೆ, ಈ ರೀತಿಯಾಗಿ ಸ್ಟೋರೀಸ್ ಗಳನ್ನ ನೀಡಿದೆ. ಓಕೆನಾ? ಸೊ ಇವಾಗ ನೀವೇನ್ ಮಾಡಬೇಕು, ಇದರಲ್ಲಿ ನಿಮ್ಗೆ ಯಾವ ಸ್ಟೋರಿ ಇಷ್ಟ ಆಗುತ್ತೆ ಆ ಸ್ಟೋರಿ ಒಂದು ಇಲ್ಲಿ ಕಾಪಿ ಮಾಡಬೇಕು. ಸೊ ನೋಡಿ, ನಾನು ಕಾಪಿ ಮಾಡ್ತಾ ಇದ್ದೀನಿ. ಮಳೆಯ ಮೊದಲ ಹನಿ ಕಾಪಿ ಮಾಡಿ, ಅದಾದ ನಂತರ ಇಲ್ಲಿ ಪೇಸ್ಟ್ ಮಾಡಿ ಮತ್ತೆ ಡನ್ ಕೊಡಿ. ಸೊ ನೀವು ನೋಡ್ಬೋದು, ನಾವು ಜಸ್ಟ್ ಆ ಸ್ಟೋರಿನ ಇಲ್ಲಿ ಟೈಪ್ ಮಾಡಿದೆ, ಅದೇ ನನಗೆ ಇಲ್ಲಿ ಇಮೇಜ್ ಪ್ರಾಂಪ್ಟ್ ಕೊಟ್ಟಿದೆ, ಹಾಗೇನೆ ಇಲ್ಲಿ ವಿಡಿಯೋ ಪ್ರಾಂಪ್ಟ್ ಕೂಡ ಕೊಟ್ಟಿದೆ, ಮತ್ತೆ AI ವಾಯ್ಸ್ ಕೂಡ ಕೊಟ್ಟಿದೆ ಫ್ರೆಂಡ್ಸ್. ಓಕೆನಾ? ಸೊ ಇವಾಗ ಫಸ್ಟ್ ಇಮೇಜ್ ಪ್ರಾಂಪ್ಟ್ ಅನ್ನ ಕಾಪಿ ಮಾಡಿ, ಹಾಗೇನೆ ಗೂಗಲ್ನಲ್ಲಿ ಗೂಗಲ್ ಜೆಮಿನಿ ಅಂತ ಸರ್ಚ್ ಮಾಡಿ, ಸೊ ಅದನ್ನ ಇಲ್ಲಿ ಪೇಸ್ಟ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಒಂದು ಇಮೇಜ್ ನಮ್ದು ಇಲ್ಲಿ ಕ್ರಿಯೇಟ್ ಆಗಿದೆ. ಓಕೆನಾ? ಇಲ್ಲಿ 3 ಲೈನ್ಸ್ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಡೌನ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆಯ್ತಾ? ಇವಾಗ ಮತ್ತೆ ಬ್ಯಾಕ್ ಬನ್ನಿ. ಇವಾಗ ಸೀನ್ 2 ಇಮೇಜ್ ಇದೆ ಅಲ್ವಾ, ಇಮೇಜ್ ಪ್ರಾಂಪ್ಟ್ ಅನ್ನ ಇಲ್ಲಿ ಕಾಪಿ ಮಾಡಿ, ಮತ್ತೆ ಗೂಗಲ್ ಜೆಮಿನಿಗೆ ಹೋಗಿ ಮತ್ತೆ ಇಲ್ಲಿ ಪೇಸ್ಟ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಒಂದು ಇಮೇಜ್ ಕೊಟ್ಟಿದೆ. ಸೊ ಇವಾಗ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೇನೆ ಥರ್ಡ್ ಒನ್ ಇಮೇಜ್ ಪ್ರಾಂಪ್ಟ್ ಅನ್ನ ಕೂಡ ಇಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ. ಸೊ ನೋಡಿ, ಕ್ರಿಯೇಟ್ ಆಗಿದೆ. ಸೊ ಇದೇ ರೀತಿಯಾಗಿ ಎಲ್ಲ ಇಮೇಜ್ಗಳನ್ನ ಕೂಡ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಫಸ್ಟ್ ಗೂಗಲ್ ಜೆಮಿನಿಯಲ್ಲಿ. ಇವಾಗ ಈ ಒಂದು ಫೋಟೋಗಳಿಂದ ಇವಾಗ ಹೇಗೆ ವಿಡಿಯೋ ಕನ್ವರ್ಟ್ನಲ್ಲಿ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ಮತ್ತೆ ChatGPT ಗೆ ಇವಾಗ ವಿಡಿಯೋ ಪ್ರಾಂಪ್ಟ್ ಕೊಟ್ಟಿದೆ ಅಲ್ವಾ, ಅದನ್ನ ಕಾಪಿ ಮಾಡಿ, ಅದ್ರ ಜೊತೆಗೆ AI ವಾಯ್ಸ್ ಕೂಡ ಕೊಟ್ಟಿದೆ, ಅದನ್ನ ಕಾಪಿ ಮಾಡಿ ಬ್ಯಾಕ್ ಬನ್ನಿ. ಗೂಗಲ್ನಲ್ಲಿ YT ಕ್ರಿಯೇಟ್ ಆ್ಯಪ್ ಅನ್ನ ಓಪನ್ ಮಾಡಿ. ನೋಡಿ, ಇಲ್ಲಿ ಜನರೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಅದನ್ನು ಪೇಸ್ಟ್ ಮಾಡಿ. ಓಕೆನಾ? ಸೊ ಪ್ಲಸ್ ಐಕಾನ್ನಲ್ಲಿ ಹೋಗಿ, ಇಲ್ಲಿ ನಾವು ಇವಾಗ ಡೌನ್ಲೋಡ್ ಮಾಡಿ ಇಟ್ಟಿದ್ವಲ್ವಾ, ಸೊ ಫಸ್ಟ್ ಇಮೇಜನ್ನು ಇಲ್ಲಿ ಕ್ಲಿಕ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆಯೇ ಜನರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ.
ಎಷ್ಟು ಚೆನ್ನಾಗಿ ನಮ್ಗೆ ಸ್ಟೋರಿ ಕೊಟ್ಟಿದೆ. ಸೊ ಇವಾಗ ಯೂಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಹಾಗೇನೆ ನೋಡಿ ನಮ್ಮ ಸ್ಟೋರಿ ಇಲ್ಲಿ ರೆಡಿ ಆಗಿದೆ. ಏರೋ ಮಾರ್ಕ್ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಮತ್ತೆ ಬ್ಯಾಕ್ ಬನ್ನಿ. ಇವಾಗ ಸೆಕೆಂಡ್ ಸೀನ್ ಇದೆ ಅಲ್ವಾ, ಅದರದ್ದು ವಿಡಿಯೋ ಪ್ರಾಂಪ್ಟ್ ಮತ್ತೆ AI ವಾಯ್ಸ್ ಅನ್ನ ಕಾಪಿ ಮಾಡಿ ಮತ್ತೆ ಜನರೇಟ್ ವಿಡಿಯೋ ಮೇಲೆ ಬಂದ್ಬಿಟ್ಟು ಅದನ್ನ ಇಲ್ಲಿ ಪೇಸ್ಟ್ ಮಾಡಿ. ಇಲ್ಲಿ ಪ್ಲಸ್ ಐಕಾನ್ನಲ್ಲಿ ಹೋಗಿ ಗ್ಯಾಲರಿಯಿಂದ ಸೆಕೆಂಡ್ ಇಮೇಜ್ ಅನ್ನ ತಗೊಳ್ಳಿ ಮತ್ತೆ ಡನ್ ಮಾಡಿ. ಇಲ್ಲಿ ಜನರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇದೇ ಪ್ರೊಸೀಜರ್ ಅನ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಸೊ ನಿಮ್ಗೆ ಯಾವುದೇ ರೀತಿ ಸ್ಟೋರಿ ಬೇಕಾದರೂ ಕೂಡ ನೀವು ಚಾಟ್ ಜಿಪಿಟಿಗೆ ಸಿಂಪಲ್ ಆಗಿರೋ ಭಾಷೆನಲ್ಲಿನೇ ಕೇಳಿ ಫ್ರೆಂಡ್ಸ್. ಸೊ ಅದು ನಿಮಗೆ ಸ್ಟೋರಿ ಕೊಡುತ್ತೆ. ಸೊ ಅದರ ರಿಲೇಟೆಡ್ ಅಂತ ಇಮೇಜ್ ಪ್ರಾಂಪ್ಟ್ ಇರ್ಬೋದು, ಹಾಗೇನೆ ವಿಡಿಯೋ ಪ್ರಾಂಪ್ಟ್ ಇರ್ಬೋದು. ಸೊ ಇದನ್ನ ತೆಗೆದುಕೊಂಡು ನಾನು ಇದನ್ನ 9:16 ರೇಷಿಯೋನಲ್ಲಿ ತಯಾರಿಸ್ತಾ ಇದ್ದೀನಿ. ನೀವು 16:9 ಅಂತಂದರೆ ಯೂಟ್ಯೂಬ್ನ ಲಾಂಗ್ ವಿಡಿಯೋ ಮಾಡಬೇಕು ಅಂತ ಅಂದರೆ 16:9 ರೇಷಿಯೋನಲ್ಲಿ ನೀವು ಈ ರೀತಿಯಾದಂತಹ ವಿಡಿಯೋಸ್ಗಳನ್ನು ತಯಾರಿಸಿ ಯೂಟ್ಯೂಬ್ನಲ್ಲಿ ಲಾಂಗ್ ವಿಡಿಯೋಸ್ಗಳನ್ನು ಕೂಡ ಮಾಡ್ಬೋದು. ಸೊ ಇದರಿಂದ ತುಂಬ ಚಾನಲ್ ಮಾನಿಟೈಸೇಷನ್ ಕೂಡ ಆಗಿದೆ. ಸೊ ನಾನು ನಿಮಗೆ ಸ್ಟಾರ್ಟಿಂಗ್ನಲ್ಲಿನೇ ಹೇಳಿದ್ದೀನಿ ಫ್ರೆಂಡ್ಸ್. ಅಯ್ಯೋ, ಮೊದಲ ಮಳೆಯ ಹನಿ ಎಷ್ಟು ತಂಪಾಗಿದೆ, ನನಗೆ ತುಂಬಾ ಇಷ್ಟ. ಇವಾಗ ಇದನ್ನ ಯೂಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಮೊದಲ ಮತ್ತೆ ಏರೋ ಮಾರ್ಕ್ ಮೇಲೆ ಹೋಗಿ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ನೋಡಿದ್ರಲ್ವಾ, ಸಿಂಪಲ್. ಇದೇ ರೀತಿಯಾಗಿ ಪ್ರತಿಯೊಂದು ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ ಮತ್ತೆ ಎಲ್ಲ ಒಂದು ವಿಡಿಯೋಗಳನ್ನು ತಯಾರಿಸಿ ಫ್ರೆಂಡ್ಸ್. ಸೊ ನಾನಿವಾಗ ನನ್ನ ಎಲ್ಲ ವಿಡಿಯೋಸ್ಗಳನ್ನ ತಯಾರಿಸಿ ಇಟ್ಕೊಂಡಿದ್ದೀನಿ. ಮೆಸೇಜ್ ಬಾಕ್ಸ್ನಲ್ಲಿ ಕೇಳ್ತಾ ಇದ್ರು ನಾವು ವಿಡಿಯೋಸ್ಗಳನ್ನ ರೆಡಿ ಮಾಡಿಕೊಂಡು ಯಾವ ಒಂದು ಆ್ಯಪ್ನಲ್ಲಿ ಎಡಿಟಿಂಗ್ ಮಾಡಬೇಕು ಅಂತ ಹೇಳಿ. ಸೊ ನೋಡಿ ಇದೇ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇವಾಗ ಬ್ಯಾಕ್ ಬನ್ನಿ. ನಾನು ಮಾಡೋದು ಕೇವಲ ಇನ್ಶಾರ್ಟ್ನಲ್ಲಿನೇ ಮಾಡ್ತಾ ಇರ್ತೀನಿ. ನೀವು ಬೇಕಾದರೆ ಕ್ಯಾಪ್ಕಟ್ನಲ್ಲಿಯೂ ಕೂಡ ಮಾಡ್ಬೋದು. ಕ್ಯಾಪ್ಕಟ್ನಲ್ಲಿ ನೀವು ತುಂಬ ಥರದ ಫ್ಯೂಚರ್ಸ್ಗಳಿವೆ, ಅದರಲ್ಲಿ ನೀವು ಬೇಕಾದರೆ ಸೌಂಡ್ ಎಫೆಕ್ಟ್ಸ್ಗಳನ್ನು ಕೂಡ ಕೊಡ್ಬೋದು. ಸೊ ಹಾಗಾಗಿನೇ ಕೆಲವೊಬ್ಬರು ಕ್ಯಾಪ್ಕಟ್ನಲ್ಲಿಯೂ ಕೂಡ ಮಾಡ್ತಾರೆ, ಬಟ್ ನಾನು ಸಿಂಪಲ್ಲಾಗಿ ಇನ್ಶಾರ್ಟ್ನಲ್ಲಿನೇ ಮಾಡ್ತೀನಿ. ಸೊ ನೋಡಿ ಇನ್ಶಾರ್ಟ್ನ ಓಪನ್ ಮಾಡಿ, ವಿಡಿಯೋನ ಓಪನ್ ಮಾಡಿ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರಲ್ವ ವಿಡಿಯೋಸ್ಗಳು, ಸೊ ಆ ವಿಡಿಯೋಸ್ಗಳನ್ನು ತೆಗೆದುಕೊಳ್ಳಿ. ಓಕೆನಾ. ಸೊ ಇಲ್ಲಿ ನೋಡಿ ಇದು ಯೂಟ್ಯೂಬ್ನ ಸ್ಟೈಲ್ನಲ್ಲಿ ಇದೆ ಅಂತ ಅಂದರೆ 16:9 ರೇಷಿಯೋನಲ್ಲಿ ಇದೆ. ಇವಾಗ ಇಲ್ಲಿ ಕ್ಯಾನ್ವಸ್ ಅಂತ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಆದರೆ 3.4 ತೆಗೆದುಕೊಳ್ಳಿ. ಬಿಗ್ ಸ್ಕ್ರೀನ್ನಲ್ಲಿ ಬರುತ್ತೆ, ಚೆನ್ನಾಗಿ ಕೂಡ ಕಾಣುತ್ತೆ. ಅಪ್ಲೈ ಟು ಆಲ್ ಮಾಡಿ. ಇದನ್ನು ಇಲ್ಲಿ ಝೂಮ್ ಇನ್ ಝೂಮ್ ಔಟ್ ಮಾಡ್ಕೊಳ್ಳಿ. ಓಕೆನಾ. ಸೇಮ್ ನೀವು ಯಾವ ರೀತಿಯಾಗಿ ವಿಡಿಯೋಸ್ಗಳು ಅಪ್ಲೋಡ್ ಮಾಡ್ತಾ ಇದ್ದರೆ ಸ್ಪ್ಲಿಟ್ ಕಟ್ ಮಾಡ್ತೀರಾ, ಆ ರೀತಿಯಾಗಿ ಇಲ್ಲಿ ಬೇಕಾದರೆ ಎಡಿಟಿಂಗ್ ಕೂಡ ಮಾಡ್ಕೊಳ್ಬೋದು. ಇಲ್ಲ ಅಂತ ಅಂದರೆ ಹಾಗೆಯೇ ಇದನ್ನು ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದು. ಸೊ ನೋಡಿ ನೀವು ಮಾಡಿರೋವಂಥ ವಿಡಿಯೋ ಇಲ್ಲಿ ಇವಾಗ ಬಂದಿದೆ. ಅಮ್ಮ, ನೋಡಿ ನೋಡಿ, ಮೋಡಗಳು ಬಂದಿವೆ. ಇಂದು ಮಳೆ ಖಂಡಿತ ಬರುತ್ತೆ ಅನಿಸ್ತಿದೆ. ಅಯ್ಯೋ, ಸೊ ನೋಡಿ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಝೂಮ್ ಇನ್ ಝೂಮ್ ಔಟ್ ಮಾಡ್ಕೊಳ್ಳಿ. ಎಷ್ಟು ತಂಪಾಗಿದೆ, ನನಗೆ ತುಂಬ ಇಷ್ಟ. ಸೊ ಈ ವಿಡಿಯೋನ ಕೂಡ ಝೂಮ್ ಇನ್ ಝೂಮ್ ಔಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಿಮಗೆ ಇಲ್ಲಿ ನಡುವೆ ಏನಾದರೂ ಇಲ್ಲಿ ಈ ರೀತಿಯಾದಂಥ ಟ್ರಾನ್ಸಿಷನ್ ಕೊಡಬೇಕು ಅಂತ ಅಂದರೆ ನೀವು ಕೊಡ್ಬೋದು. ಬರುತ್ತೆ ಅನಿಸ್ತಿದೆ. ಆಲ್ ಮೇಲೆ ಕ್ಲಿಕ್ ಮಾಡಿ. ಅಯ್ಯೋ, ಆಯಿತು. ಅಮ್ಮ, ನೋಡಿ ನೋಡಿ, ಮೋಡಗಳು ಬಂದಿವೆ. ಇಂದು ಮಳೆ ಖಂಡಿತ ಬರುತ್ತೆ ಅನಿಸ್ತಿದೆ. ಅಯ್ಯೋ, ಮೊದಲ ಮಳೆಯ ಹನಿ ಎಷ್ಟು ತಂಪಾಗಿದೆ, ನನಗೆ ತುಂಬ ಇಷ್ಟ. ನನ್ನ ದೋಣಿ, ಮುಂದೆ ಹೋಗು, ಇನ್ನೂ ದೂರ ಹೋಗು. ವಾವ್, ಎಷ್ಟು ಸುಂದರ ಇಂದ್ರಧನುಸ್ಸು. ಮಳೆ ಬಂದ್ರೆ ಪ್ರಕೃತಿ ಇನ್ನೂ ಸುಂದರವಾಗ್ತೆ. ಪ್ರಕೃತಿಯ ಪ್ರತಿಯೊಂದು ಮಳೆಯ ಹನಿಯೂ ಒಂದು ಹೊಸ ಸಂತೋಷವನ್ನು ತರುತ್ತದೆ. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ನಾವು ಮೊಬೈಲ್ನಲ್ಲೇ ಗಿಬ್ಲಿ ಸ್ಟೈಲ್ ಸ್ಟೋರೀಸ್ಗಳನ್ನ ರೆಡಿ ಮಾಡ್ಬೋದು.
ಇದನ್ನು ರೆಡಿ ಮಾಡಿ ಯೂಟ್ಯೂಬ್ಗೆ ಕೂಡ ಅಪ್ಲೋಡ್ ಮಾಡ್ಬೋದು friends. ಈ ವಿಡಿಯೋ ನಿಮಗೆ ಹೇಗೆ ಅನಿಸಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ಮುಂದಿನ ವಿಡಿಯೋಸ್ ಕಾರ್ಟೂನ್ ವಿಡಿಯೋಸ್ಗಳು ಹೇಗೆ ತಯಾರಿಸಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕನ್ನಡದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಫಾಲೋ ಮಾಡೋದಕ್ಕೆ ಮರಿಬೇಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತೆ ಮುಂದೆ ಸಿಗೋಣ. ಅಲ್ಲಿವರೆಗೂ ಬಾಯ್.